ನಾಡಹಬ್ಬ ದಸರಾಗೆ ಇನ್ನೇನು ಕೆಲವೇ ದಿನಗಳು ಬಾಕಿ ಇದೆ. ಹೀಗಾಗಿಯೇ ಸಾಂಸ್ಕೃತಿಕ ನಗರಿ ಮೈಸೂರು ಮಧುವಣಗಿತ್ತಿಯಂತೆ ಸಿಂಗಾರಗೊಂಡಿದೆ. ಆದರೆ ಉದ್ಘಾಟನೆ ಕದನ ಮಾತ್ರ ನಿಲ್ತಾ ಇಲ್ಲ. ಈದ್ ಮಿಲಾದ್ ಔಟ್ ಇದು ಮುಸ್ಲಿಮರ ಹಬ್ಬ ಅಲ್ಲ, ಇದು ನಾಡ ಹಬ್ಬ ಅಂತ ಹೇಳ್ಬಿಡ್ಲಿ. ನಾನು ರಾಜಕೀಯದಲ್ಲಿ ಬದುಕಿದ್ದೀನಿ ಅಂತ ತೋರಿಸ್ಕೋಬೇಕು ಪಾಪ ಪ್ರಯತ್ನ ಮಾಡ್ತಾ ಇದ್ದಾರೆ. ದಸರಾ ಉದ್ಘಾಟನಾ ವಾರ್, ಪ್ರತಾಪ್ ಸಿಂಹಗೆ ಶಾಕ್. ಉದ್ಘಾಟನಾ ಆಹ್ವಾನ ಪ್ರಶ್ನಿಸಿ ಸಲ್ಲಿಸಿದ್ದ 3 PIL ವಜಾ. ದಸರಾ ಅಂದ್ರೆ ಸಂಭ್ರಮ, ದಸರಾ ಅಂದ್ರೆ ಸಡಗರ. ಪ್ರತಿ ಬಾರಿಯೂ ಮೈಸೂರು ದಸರಾ ತನ್ನ ವೈಭವದಿಂದಲೇ ಸದ್ದು ಮಾಡ್ತಿತ್ತು. ಆದರೆ ಈ ಬಾರಿ ದಸರಾ ಸಂಭ್ರಮದ ಬಗ್ಗೆ ಸದ್ದು ಮಾಡೋದಕ್ಕಿಂತ ಉದ್ಘಾಟನೆ ವಿಷಯಕ್ಕೆ ಜಟಾಪಟಿ ನಡೀತಾ ಇರೋದೇ ಜಾಸ್ತಿ ಆಗ್ತಿದೆ. ದಸರಾ ಉದ್ಘಾಟಕರಾಗಿ ಬಾನು ಮುಷ್ತಾಕ್ರನ್ನ ಆಯ್ಕೆ ಮಾಡಿದ ದಿನದಿಂದಲೂ ಬಿಜೆಪಿ ನಾಯಕರು ಕೆರಳಿ ಕೆಂಡವಾಗಿದ್ದಾರೆ. ಹೋದಲ್ಲಿ ಬಂದಲ್ಲಿ ವಿರೋಧ ಮಾಡ್ತಿದ್ದಾರೆ. ಅಷ್ಟೇ ಅಲ್ಲ, ಮಾಜಿ ಸಂಸದ ಪ್ರತಾಪ್ ಸಿಂಹ ಹೈಕೋರ್ಟ್ ಅಂಗಳಕ್ಕೂ ಕಾಲಿಟ್ಟಿದ್ರು. ಇದರ ವಿಚಾರಣೆ ನಡೆಸಿದ ಹೈಕೋರ್ಟ್ ಅರ್ಜಿಗಳನ್ನ ವಜಾಗೊಳಿಸಿದೆ. ಯಾವುದೇ ಕಾರಣಕ್ಕೂ ಬಾನು ಮುಷ್ತಾಕ್ ದಸರಾ ಉದ್ಘಾಟನೆ ಮಾಡಬಾರದು ಅನ್ನೋದು ವಿಪಕ್ಷಗಳ ಪಟ್ಟು. ಆದರೆ ಯಾರು ಏನೇ ಅಂದ್ರೂ ಬಾನು ಮುಷ್ತಾಕ್ ಅವರೇ ಈ ಬಾರಿ ದಸರಾ ಉದ್ಘಾಟನೆ ಮಾಡ್ತಾರೆ ಅನ್ನೋದು ಸರ್ಕಾರದ ಮಾತು. ಆದರೆ ಹೈಕೋರ್ಟ್ PIL ವಿಚಾರಣೆ ಮಾಡಿ ವಾದ ಪ್ರತಿವಾದ ಆಲಿಸಿ ಪ್ರತಾಪ್ ಸಿಂಹ ಸೇರಿ 3 ಸಲ್ಲಿಸಿದ್ದ PILಗಳನ್ನ ಹೈಕೋರ್ಟ್ ವಜಾಗೊಳಿಸಿದೆ. ವಿಜಯದಶಮಿ ಅಂದ್ರೆ ಕೆಟ್ಟದರ ವಿರುದ್ಧ ಒಳ್ಳೆಯದರ ವಿಜಯ. ಪೂಜಾರಿಯ ಪೂಜೆಯ ಹಕ್ಕನ್ನ ಕಿತ್ಕೊಂಡಿದ್ದರೆ ನೀವು ಪ್ರಶ್ನಿಸಬಹುದು. ಒಂದು ವೇಳೆ ವ್ಯಕ್ತಿಯ ಆಸ್ತಿಯನ್ನ ಕಿತ್ಕೊಂಡ್ರೂ ಸಹ ಪ್ರಶ್ನಿಸಬಹುದು. ಆದ್ರೆ ಇಲ್ಲಿ ನಿಮ್ಮ ಯಾವ ಹಕ್ಕನ್ನೂ ಕಿತ್ತುಕೊಂಡಿಲ್ಲ ಅಂತ ಹೈಕೋರ್ಟ್ 3 ಅರ್ಜಿಗಳನ್ನ ವಜಾಗೊಳಿಸಿದೆ. ಯಾವಾಗ ಹೈಕೋರ್ಟ್ ಅರ್ಜಿ ವಜಾಗೊಳಿಸ್ತೋ ಕೈಕಮಲ ನಾಯಕರ ನಡುವೆ ಟಾಕ್ ವಾರ್ ಶುರುವಾಗಿದೆ. ಈದ್ ಮಿಲಾದ್ ಔಟ್ ಇದು ಮುಸ್ಲಿಮರ ಹಬ್ಬ ಅಲ್ಲ, ಇದು ನಾಡ ಹಬ್ಬ ಅಂತ ಹೇಳ್ಬಿಡ್ಲಿ. ಅವ್ರ ಹಬ್ಬಗಳಿಗೂ ಆಮೇಲೆ ನಾವು ಯಾರಾದ್ರೂ ಹಿಂದೂಗಳ ಉದ್ಘಾಟನೆ ಮಾಡ್ಸೋಣ, ನಾವು ಹಿಂದೂಗಳ ಕೈಲಿ ಉದ್ಘಾಟನೆ ಮಾಡ್ಸೋಣ. ಅದಕ್ಕೂ ಒಬ್ಬ ಲೋಕಸಭಾ ಸದಸ್ಯ, ಮಾಜಿ ಲೋಕಸಭಾ ಸದಸ್ಯ ಸಂವಿಧಾನ ಗೊತ್ತಿಲ್ಲ ಅಂತಂದ್ರೆ ಏನಂತ ಹೇಳ್ಬೇಕು? ಅವ್ರಿಗೆ ಮೂರ್ಖ ಅಂತ ಕರಿಬೇಕಾ? ಇಂತಹ ಮೂರ್ಖರು ನಮ್ಮ ದೇಶದಲ್ಲಿ ಇದ್ದಾರೆ. ಇಂತಹ ಮೂರ್ಖರ ಬಗ್ಗೆ ಎಚ್ಚರವಾಗಿರ್ಬೇಕು ಅಷ್ಟೇ. ಏನಪ್ಪ ಅವ್ರನ್ನ ಪಾರ್ಟಿಲಿ ಟಿಕೆಟ್ ಕೊಡ್ಲಿಲ್ಲ, ನಾನು ರಾಜಕೀಯದಲ್ಲಿ ಬದುಕಿದ್ದೀನಿ ಅಂತ ತೋರಿಸ್ಕೋಬೇಕು ಪಾಪ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವ್ರಿಗೆ ಒಳ್ಳೇದಾಗಲಿ. ಗಜಪಡೆ ಅಶ್ವಾರೋಹಿ ದಳಕ್ಕೆ ಸಿಡಿಮದ್ದು ತಾಲೀಮು. ಒಂದ್ ಕಡೆ ಉದ್ಘಾಟನೆ ಕದನ ನಡೀತಾ ಇದ್ರೆ ಇನ್ನೊಂದ್ ಕಡೆ ದಸರಾ ತಯಾರಿ ಕೂಡ ಜೋರಾಗಿದೆ. ವಿಜಯದಶಮಿ ದಿನ ಆನೆ ಹಾಗೂ ಅಶ್ವದಳ ಬೆದರಬಾರದು ಅನ್ನೋ ಕಾರಣಕ್ಕೆ ಸಿಡಿಮದ್ದು ತಾಲೀಮನ್ನ ಈಗಿನಿಂದಲೇ ನಡೆಸಲಾಗ್ತಿದೆ. 3 ಹಂತದಲ್ಲಿ ತಾಲೀಮು ನಡೀತಾ ಇದ್ದು, ಇದೇ ಮೊದಲ ಬಾರಿಗೆ ದಸರಾಗೆ ಬಂದಿದ್ದ ಶ್ರೀಕಂಠ ಆನೆ ಹಾಗೂ ಹೇಮಾವತಿ ಆನೆ ಸಿಡಿಮದ್ದಿನ ಸದ್ದಿಗೆ ಬೆದರಿವೆ. ಹೊಸದಾಗಿ ಬಂದಿರುವಂತ 3 ಆನೆ ಏನಿದೆ, ರೂಪ ಮತ್ತೆ ಶ್ರೀಕಂಠ ಆಮೇಲೆ ಹೇಮಾವತಿ ಏನು ಹೆದರ್ಕೊಳ್ಳಿಲ್ಲ. ಟುಕ್ ಶೆಲ್ಟರ್ ಆಫ್ ದಿ ಇದು ಜಸ್ಟ್ ಕಾವೇರಿ ಜೊತೆ ಅವಳು ಬೆರ್ತೋದ್ಲು. ಶ್ರೀಕಂಠ ಏನು ಅಂತಂದ್ರೆ ಒಂದು ಹ್ಯಾಬಿಟ್, ಏನಾದ್ರೂ ಹಿಂಗ್ ಸೌಂಡ್ ಆದಾಗ ಟರ್ನ್ ಮಾಡಿ ಆ ಕಡೆ ಮುಖ ಮಾಡಿ ನಿಂತ್ಬಿಡ್ತಾನೆ ಅಷ್ಟೇ. ಒಟ್ನಲ್ಲಿ ದಸರಾ ಉದ್ಘಾಟನಾ ಜಟಾಪಟಿ ಮಧ್ಯೆಯೂ ನಾಡಹಬ್ಬ ದಸರಾ ಸಂಭ್ರಮದ ಸಿದ್ಧತೆ ಜೋರಾಗಿತ್ತು. ಅರಮನೆ ನಗರಿ ಮಧುವಣಗಿತ್ತಿಯಂತೆ ಕಂಗೊಳಿಸುತ್ತಿದೆ. ಕ್ಯಾಮರಾ ಪರ್ಸನ್ ರಾಹುಲ್ ಜೊತೆ ಆನಂದ್ KS, News 18 ಮೈಸೂರು.